ಸರ್ ನಿಮ್ ಕಾರಲ್ಲಿ ಗೋಲ್ಡ್ ಸ್ಮಗಲ್ ಮಾಡ್ತಿದ್ದೀರಾ ಅಂತ ಇನ್ಫಾರ್ಮೇಶನ್ ಬಂದಿದೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ನಾವು ಒಂದ್ಸಲಿ ಚೆಕ್ ಮಾಡ್ಬೇಕು. ನಿಮ್ಮನ್ನ ನೋಡಿದ್ರೆ ಪೊಲೀಸ್ ತರ ಕಾಣ್ತಿಲ್ಲ. ನಿಜ ಹೇಳಿ, ಯಾರು ನೀವು? ಕುಳ್ರಿಗೆ ಬುದ್ಧಿ ಜಾಸ್ತಿ ಅಂತ ಅದನ್ನ ನೀನು ಪ್ರೂವ್ ಮಾಡ್ಬಿಟ್ಟೆ. ನಿನ್ ಅನುಮಾನ ನಿಜ. ನಾವು ಪೊಲೀಸರಲ್ಲ, ಪೊಲೀಸ್ ವೇಷದಲ್ಲಿರೋ ದರೋಡೆಕೋರು. ನಾವು ದರೋಡೆಕೋರು ಅಂತ ಗೊತ್ತಾಯ್ತಲ್ಲ, ಇನ್ನು ಏನೋ ನೋಡ್ತಾ ಇದ್ಯಾ? ಶರ್ಮಾ, ಯಾರೋ ಅವನು ಚಾಕ್ಲೇಟ್ ಇರೋ ತರ ಇದ್ದಾನೆ. ಹೋಗಿ ವಿಚಾರಿಸ್ಕೊಳ್ರ. ಬಂಡೆ ಹತ್ರ ಬೇಡಪ್ಪ, ಏನು ಮಾಡ್ಬೇಡ, ಬೇಕಾದ್ರೆ ದುಡ್ಡು ತಗೊಂಡ್ಬಿಡು. ಬೇಡ, ಬಿಟ್ಬಿಡಪ್ಪ. ದುಡ್ಡು ಹೋದ್ರೆ ಹೋಯ್ತು. ಸದ್ಯ ನನ್ ಪ್ರಾಣ ಕಾಪಾಡಿದ್ಯಲ್ಲ, ನೀನೇ ನನ್ ಪಾಲಿನ ದೇವ್ರು. ಅಯ್ಯೋ, ಏನೋ ಇಷ್ಟೊಂದು ರಕ್ತ. ಬಾರಪ್ಪ, ಬೇಗ ನನ್ ಕಾರಲ್ಲಿ ಆಸ್ಪತ್ರೆ ಬಿಡಿ. ಸರಿ, ಈ ಪನ್ನೀರ್ ಸೆಲ್ವಂ ಇಂದ ಏನ್ ಸಹಾಯ ಬೇಕಾದ್ರೂ ಕೇಳಿ. ಸರ್, ನಾವಿಬ್ರು ಸೇರ್ಕೊಂಡು ಗಾರ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ. ಬಂಡವಾಳ ಎಷ್ಟಾಗತ್ತೆ? 2 ಲಕ್ಷ ರೂಪಾಯಿ ಬೇಕಾಗಬಹುದು ಸರ್. ನೀವು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಸಾಲ ಕೊಡಿಸ್ಕೊಟ್ರೆ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಸರ್. ಜಸ್ಟ್ ಎ ಮಿನಿಟ್. ತಗೊಳ್ಳಿ, ನಿಮಗ್ ಬೇಕಾಗಿರೋ 2 ಲಕ್ಷ ರೂಪಾಯಿ. ಸಂಕೋಚ ಪಡ್ಬೇಡಿ, ತಗೊಳ್ಳಿಪ್ಪ, ತಗೊಳ್ಳಿ. ಸರ್, ಈ ನಿಮ್ ಉಪಕಾರನ ಈ ಜನ್ಮದಲ್ಲಿ ಮರೆಯೋಕ್ ಸಾಧ್ಯ ಇಲ್ಲ. ನಿಮ್ ಹಣನ ಆದಷ್ಟು ಬೇಗ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀವಿ ಸರ್. ಇದು ವಾಪಸ್ ಕೊಡ್ಬೇಕಾಗಿರೋ ಹಣ ಅಲ್ಲ, ನಾ ಪ್ರೀತಿಯಿಂದ ಕೊಡ್ತಿರೋ ಸ್ಮಾಲ್ ಗಿಫ್ಟ್. ಎಂತ ಒಳ್ಳೆ ಮನಸ್ಸು ಸರ್ ನಿಮ್ದು. ದೇವರಂತ ನಿಮ್ಗೆ ಅನ್ಯಾಯ ಮಾಡಿದ ನನ್ನ ಮಕ್ಕಳು ಎಲ್ಲೇ ಅಡಗಿರ್ಲಿ, ಅವ್ರನ್ನ ಹುಡುಕಿ ನಿಮ್ಮ ಹಣ ಒಡವೆ 2 ವಾಪಸ್ ತಂದು ಕೊಟ್ಟೇ ಕೊಡ್ತೀವಿ ಸರ್. ಇಟ್ಸ್ ಅ ಪ್ರಾಮಿಸ್. ಜಿಯಾ ಭಾಯ್, ನಾವಿಬ್ರು ಹೋಗಿ ಡೀಲ್ ಮುಗಿಸ್ಕೊಂಡ್ ಬರ್ತೀವಿ. ನೀವು ಇಲ್ಲೇ ಇದು ನೋಡ್ಕೊಳ್ಳಿ. ಹುಷಾರು. ಓಕೆ ಓಕೆ. ಏನೋ ಹನುಮ, ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಏನಿಷ್ಟು ದೂರ? 1 kg ಚಿನ್ನ ಬೇಕಾಗಿತ್ತು. 8 ಲಕ್ಷ ಮಡ್ಗೋ. 9 ಲಕ್ಷ ರೂಪಾಯಿ ಕೊಟ್ರೆ ಬಿಲ್ ಸಮೇತ ಸಿಟಿನಲ್ಲೇ ಸಿಗುತ್ತೆ. ಯುಜಿಬಿ 1 ಲಕ್ಷ ರೂಪಾಯಿ ಆಸೆಗೋಸ್ಕರ ನಾವ್ ಇಷ್ಟೆಲ್ಲ ರಿಸ್ಕ್ ತಗೋಬೇಕಾ? ವಾರೇ ವಾ, ನಾವು ಕಷ್ಟಪಟ್ಟು ತಲೆಗಳೊಡೆದು ದರೋಡೆ ಮಾಡ್ಕೊಂಡ್ ಬರೋದು, ನೀವು ನಮ್ಮಿಂದ ಕಮ್ಮಿ ರೇಟ್ ತಗೊಂಡೋಗಿ ಮಾರ್ಕೆಟ್ ರೇಟ್ ಮಾರೋದಾ? ನಿಮಗ್ ಮಾರ್ಕೆಟ್ ಅಲ್ಲಿ ಮಾರಕ್ಕೆ ತಾಕತ್ತಿಲ್ಲ ಅಂತ ತಾನೇ ನಮಗ್ ಮಾರ್ತಾ ಇರೋದು. ಕೆಜಿಗೆ 2 ಲಕ್ಷ ಕೊಡೋದು ಅಷ್ಟೇ. ಆಗಕ್ಕಿಲ್ಲಮ್ಮ, ಆಗಕ್ಕಿಲ್ಲ. 6 ಲಕ್ಷ ಮಡ್ಗೋ. 2 ಲಕ್ಷದ ಮೇಲೆ 2 ಪೈಸಾನು ಕೊಡೋದಿಲ್ಲ ನಾವು. ತರಿಕೆ ಏನ್ ಚೌಕಾಸಿ ಮಾಡ್ತಿರಲೇ? ಹೋಗ್ಲಿ, 2 ಕಾಲಿಗೆ ಪೈಸಲ್ ಮಾಡಿ. ಜಿಯಾ ಭಾಯ್,
2.25 ಲಕ್ಷ ಇದೆ, ಓಕೆನಾ? ಏನು ಓಕೆ? 9 ಲಕ್ಷ ರೂಪಾಯಿ ಮಾಲ್ನ ಜುಜುಬಿ 2.25 ಲಕ್ಷ ರೂಪಾಯಿ ಕೊಡೋಕೆ ಹೊಟ್ಟೆ ಉರಿತಿದಲೇ. ಕಾರಲ್ಲಿ ಕೂತೀರಿ. ಹೋಗ್ಲಿ, ಹಾಳಾಗೋಗ್ಲಿ, ಕೊಡು. सोना रे सोना, पकड़ लो, चेक कर लो, ओरिजिनल है ना? हाँ ओरिजिनल। दे दो। ಪೊಲೀಸ್, ಪೊಲೀಸ್! ಕದಲ್ ಬೇಡ. ಯಾರಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ಫೈರಿಂಗ್ ಆರ್ಡರ್ ಕೊಟ್ಬಿಡ್ತೀನಿ. ಎಲ್ಲರೂ ಜಿಪ್ ಎತ್ತಾಕೋ. ಆ 2 ಸೂಟ್ ಕೇಸ್ ಸೀಸ್ ಮಾಡು. ಏನೋ ನಿನ್ನ ಹೆಸರು? ನಿನ್ನನ್ನೇ ಕೇಳ್ತಾ ಇರೋದು. ನಿನ್ನ ಹೆಸರು ಏನು ಅಂತ? सुख सागर। ಸುಖ ಸಾಗರ. ನಿಮ್ಮ ಅಪ್ಪನ ಹೆಸರು? ಮೇಘ ಸಾಗರ್। ಮೇಘ ಸಾಗರ. ಏನ್ ನಿಮ್ ತಾಯಿ ಹೆಸರು ಶಾಂತಿ ಸಾಗರನಾ? ಕರೆಕ್ಟ್ ಸರ್, ನಿಮ್ಗೆ ಹೇಗೆ ಗೊತ್ತು? ಏ ಅಲೆಕ್ಸಾಂಡರ್ ಹತ್ರ ದಿಲ್ಲಗಿ ಮಾಡ್ತೀನೋ? 4 ಮಾಡಿದ್ರೆ ಸರ್ ಪ್ಲೀಸ್ ಹೊಡಿಬೇಡಿ ಸರ್, ನಮ್ದು ಸಾಗರ್ ಫ್ಯಾಮಿಲಿ ಸರ್. ನಿಮ್ಮದು ಸಾಗರ್ ಫ್ಯಾಮಿಲಿನೋ? ಆಮೇಲೆ ವಿಚಾರಿಸ್ಕೋತೀನಿ. ತಮ್ಮ ಹೆಸರೇನು? ಬಿಷನ್ ಸಿಂಗ್ ಬೇಡಿ। ಬಿಷನ್ ಸಿಂಗ್ ಬೇಡಿ. ಹಾಕೋ ಇವರಿಬ್ಬರ ಕೈಗೆ ಬೇಡಿ. ಬೇಡಿ ಬೇಡಿ ಸರ್, ಮುಂದಿನ ತಿಂಗಳು ನನ್ನ ತಂಗಿ ಮದುವೆ ಸರ್. ಗಂಡಿನ ಕಡೆಯವರು 1 kg ಚಿನ್ನನ ವರದಕ್ಷಿಣೆ ಕೇಳಿದ್ದಾರೆ ಸರ್. ನಾವು ಬಡವರು ಎಲ್ಲಿಂದ ತರೋದು ಸರ್? ಅದಕ್ಕೆ ಚೀಪ್ ಆಗಿ ಸಿಗತ್ತೆ ಅಂತ ಇಲ್ಲಿಗೆ ಬಂದ್ವಿ ಸರ್. ಕಳ್ಳನ ಮಕ್ಕಳ. ಎಲ್ಲಾ ಕಳ್ಳನ ಮಕ್ಕಳ ಹಿಂದೆ ಒಂದೊಂದು ಸೆಂಟಿಮೆಂಟಲ್ ಫ್ಲಾಶ್ ಬ್ಯಾಕ್ ಇರುತ್ತೆ ಅಂತ ಚೆನ್ನಾಗಿ ಗೊತ್ತು ಕಣೋ. ನಿಮ್ ಮಾತನ್ನ ನಂಬಿಟ್ರೆ ಲಾಲ್ ಬಾಗನ್ನೇ ಕಿವಿಲಿ ಕೂರಿಸ್ಬಿಡ್ತೀರಾ. ನಿಮ್ಮಂತ ಕಳ್ಳನ ಮಕ್ಕಳ ಮಾತು ನಂಬ್ಕೊಂಡು ನಮ್ಮಂತ ಪೊಲೀಸರು ಸುಮ್ನೆ ಕೂತ್ಬಿಟ್ರೆ ಜೈಲುಗಳೆಲ್ಲ ಬಿಕೋ ಅನ್ನುತ್ತೆ. ಕೃಷ್ಣ, ಈ ಮಗುನ್ ಕರ್ಕೊಂಡೋಗಿ ಬುದ್ಧಿ ಹೇಳೋ. ಜಾರೆ ಬೇಟ, ಜಾ ಜಾ ರಾ. ಕೋರ್ಟು ಜೈಲು ಅಂತ ಯಾಕೆ ಸುಮ್ನೆ ಅಲಿತೀರಾ? ಇಲ್ಲೇ ನಮ್ಮ ಸಾಹೇಬ್ರ ಹತ್ರ ಇತ್ಯರ್ಥ ಮಾಡ್ಕೊಂಡ್ಬಿಡಿ. ನೀವೇ ಸ್ವಲ್ಪ ಸಾಹೇಬ್ರಿಗೆ ಹೇಳ್ಬಿಡಿ. ಹುಡ್ಗ ತಾರೀಖ್ ಬರ್ತಾ ಇದ್ದಾನೆ ಸರ್. ಹೌದಾ? ನಿನ್ ತಂಗಿ ವಿಷಯ ಹೇಳಿ ನನ್ನ ಹಾರ್ಟ್ ನ ಟಚ್ ಮಾಡ್ಬಿಟ್ಟೆ. ಓಕೆ ಓಕೆ, ನಿನ್ ತಂಗಿ ಫ್ಯೂಚರ್ ನ ಗಮನದಲ್ಲಿ ಇಟ್ಕೊಂಡು ನಿಮ್ಮಿಬ್ಬರನ್ನ ಬಿಟ್ಬಿಡ್ತಾ ಇದೀನಿ. ಸರ್ ನಮ್ 2.25 ಲಕ್ಷ. ಆ 2 ಕಾಲ್ ಕೇಳಿದ್ರೆ ಈ 2 ಕಾಲ್ ಇರೋದಿಲ್ಲ ಸರ್. ಅಟ್ಲೀಸ್ಟ್ 1 ಕಾಲು. ಆ 1 ಕಾಲ್ ಕೇಳಿದ್ರೆ ಈ 1 ಕಾಲ್ ಇರೋದಿಲ್ಲ. ಏನ್ ಸರ್ ಹಂಸಲೇಖ ತರ ಪ್ರಾಸದಲ್ಲೇ ಮಾತಾಡ್ತಾ ಇದ್ದೀರಾ? 5 ಸೆಕೆಂಡ್ ನಲ್ಲಿ ನೀವು ಜಾಗ ಖಾಲಿ ಮಾಡ್ಲಿಲ್ಲ, ಥ್ರಿಲ್ಲರ್ ಮಂಜು ತರ ಜಾಡ್ಸ್ಬಿಡ್ತೀನಿ. ಕಟೆ ಓಕೆನಾ? ಓಕೆ. ರೈಟ್. ಅಯ್ಯೋ, ಏನಯ್ಯ ನಡೀತಿದೆ ಇಲ್ಲಿ? ಟೆನ್ಷನ್ ಮಾಡ್ಕೋಬೇಡಿ ಸರ್, ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ. ನಾವಿಬ್ರು ಮುನ್ ಟಿವಿಯಿಂದ ಬಂದಿರೋರು. ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಗೆ ಹಬ್ಬ ಅಂತ ಒಂದು ಕಾಮಿಡಿ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುತ್ತೆ. ಅದರಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟು ಈ ರೀತಿ ಕಾಮಿಡಿ ಸೀನ್ಗಳನ್ನ ರೆಕಾರ್ಡ್ ಮಾಡ್ಕೊಂಡು ಜನಗಳಿಗೆ ತೋರಿಸ್ತೀವಿ. ಅಯ್ಯೋ, ಇದು ಕಾಮಿಡಿ ಸೀನ್ ಏನಯ್ಯ? ಕ್ರೈಮ್ ಸೀನ್ ಕಣಯ್ಯ. ಇದೇನಾದ್ರೂ ಟೆಲಿಕಾಸ್ಟ್ ಆಗೋಗ್ಬಿಟ್ರೆ ನಾವ್ ಇಷ್ಟು ಜನನು ಮನೆ ಸೇರ್ಕೋಬೇಕಾಗುತ್ತೆ. ಏನೋ ನೋಡ್ತಾ ನಿಂತಿದ್ಯಾ? ಮೊದ್ಲು ಕಾರ್ ಫಾಲೋ ಮಾಡೋಣ ಬಂದ್ರು. ಅಯ್ಯಯ್ಯೋ, ಕಮಾನ್ ಬೇಗ ಸ್ಟಾರ್ಟ್ ಮಾಡಯ್ಯ, ಬೇಗ. ಸರ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಕಾಲು ಹೋಗ್ತಾ ಟೈರ್ ನೋಡ್ತಿದ್ಯಾ? ಲೇ, ಮುಂದಕ್ಕೆ ಸ್ವಲ್ಪ ಬುದ್ಧಿ ಹೇಳು. ಬಾ ಕೃಷ್ಣಣ್ಣ, ನಿನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಬಾ ಬಾ ಬಾ. ಸುಮ್ನೆ ಕೋರ್ಟು ಜೈಲು ಅಂತ ಯಾಕೆ ಕಲಿತೀರಾ? ಅದೇನಿದ್ರು ಇಲ್ಲೇ ಇತ್ಯರ್ಥ ಮಾಡ್ಕೊಂಡ್ಬಿಡಿ. ಸರ್ ನೀವೇ ಸ್ವಲ್ಪ ಹೇಳ್ಬಿಡಿ ಸರ್. ಡೋಂಟ್ ವರಿ, ನಾನಿದ್ದೀನಿ. 1 ನಿಮಿಷ. ನಮ್ ದಾರಿಗೆ ಬರ್ತಾ ಇದಾರೆ ನೋಡಿ. ಏನೋ ಮುದುಕರು ದುಡುಕ್ ಬಿಟ್ಟಿದ್ದೀರಾ, ಕ್ಷಮಿಸಿದೀವಿ. ರೈಟ್ ಹೇಳಿ. ಆ ವಿಡಿಯೋ ಕ್ಯಾಸೆಟ್, ಆ ವಿಡಿಯೋ ಕ್ಯಾಸೆಟ್ ನಿಮಗೆ ಕೊಡ್ತೀವಿ. ಆದ್ರೆ ನಮ್ಮ ಗೋಲ್ಡ್, ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ. ದುಡ್ಡು ನಿಮ್ಮದು ಒಪ್ಕೊಂಡೆ, ಆದ್ರೆ ಆ ಗೋಲ್ಡ್ ನಿಮ್ದು ಹೆಂಗಾಗುತ್ತೆ? ಈಗ ದುಡ್ಡು ಕೊಟ್ಟು ಗೋಲ್ಡ್ ಪರ್ಚೇಸ್ ಮಾಡಿದ್ಮೇಲೆ ಆ ಗೋಲ್ಡ್ ಯಾರಿಗೆ ಸೇರಿದ್ದು? ನಿಮ್ಗೆ. ಒಬ್ಬ ಕಾನ್ಸ್ಟೇಬಲ್ಗೆ ಅರ್ಥ ಆಗಿರೋ ವಿಷಯ ಒಬ್ಬ ಇನ್ಸ್ಪೆಕ್ಟರ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾಚಿಗೇಡು. ಕಮಾನ್, ನಮ್ ಗೋಲ್ಡ್ ನಮ್ ದುಡ್ಡು ನಮಗೆ ವಾಪಸ್ ಕೊಟ್ಬಿಡಿ. ಆ 2 ಸೂಟ್ ಕೇಸ್ ಕೊಡು. ಸರ್, ಬೆಳಿಗ್ಗೆ ಎದ್ದು ನನ್ನ ಹೆಂಡತಿ ಮುಖ ನೋಡಿದೆ ಅಂತ ಕಾಣುತ್ತೆ. ಅಣ್ಣ
ಆ ವಿಡಿಯೋ ಕ್ಯಾಸೆಟ್ ಡೋಂಟ್ ವರಿ ಮಿಸ್ಟರ್ ಅಲೆಕ್ಸಾಂಡರ್, ನಾಳೆ ರಾತ್ರಿ 10 ಗಂಟೆಗೆ ಸರಿಯಾಗಿ ಆ ವಿಡಿಯೋ ಕ್ಯಾಸೆಟ್ ನಿಮ್ ಮನೆ ತಲುಪತ್ತೆ.